ಶಾಂತವಾದ ಹಸಿರು ಕಾಡಿನಲ್ಲಿ ಎತ್ತರವಾದ ಮರಗಳ ನೆರಳಿನಡಿಯಲ್ಲಿ ನಟ್ಟಿ ಎಂಬ ಒಂದು ಚಿಕ್ಕ ಅಳಿಲು ವಾಸಿಸುತ್ತಿತ್ತು. ನಟ್ಟಿ ತುಂಬಾ ಚುರುಕಾದ, ಆಟಪ್ರಿಯ ಮತ್ತು ಸದಾ ಉತ್ಸಾಹದಿಂದ ತುಂಬಿದವನು. ಒಂದು ಕೊಂಬೆಯಿಂದ ಮತ್ತೊಂದು ಕೊಂಬೆಗೆ ಹಾರಾಡುವುದನ್ನು ಅವನು ತುಂಬಾ ಇಷ್ಟಪಡುತ್ತಿದ್ದನು. ಅವನ ಚಿಕ್ಕ ಬಾಲವು ಹಿಂಬದಿಯಲ್ಲಿ ಕುಣಿಯುತ್ತಾ ಹೋಗುತ್ತಿತ್ತು. ಆದರೆ ದಿನಗಳು ಕಳೆಯುತ್ತಾ ಹೋದಂತೆ ಗಾಳಿ ನಿಧಾನವಾಗಿ ತಣ್ಣಗಾಗತೊಡಗಿತು ಮತ್ತು ಚಳಿಗಾಲ ಹತ್ತಿರ ಬರುತ್ತಿತ್ತು. ನಾನು ಆಹಾರ ಸಂಗ್ರಹಿಸಬೇಕು, ಸಿದ್ಧವಾಗಿರಬೇಕು ಎಂದು ನಟ್ಟಿ ನಿರ್ಧರಿಸಿದನು. ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಕಾಯಿ, ಅಕ್ಕಿ ಬೀಜಗಳು, ಹಣ್ಣುಗಳನ್ನು ಹುಡುಕುತ್ತಾ ಮರಗಳ ಮೇಲೆ ಓಡಾಡುತ್ತಾ ಎತ್ತರವಾದ ಮರಗಳನ್ನು ಏರಿ ತನ್ನ ಚಿಕ್ಕ ಗುಹೆಗೆ ಆಹಾರವನ್ನು ತಂದು ಸಂಗ್ರಹಿಸುತ್ತಿದ್ದನು. ದಿನದಿಂದ ದಿನಕ್ಕೆ ಅವನ ಸಂಗ್ರಹ ಹೆಚ್ಚುತ್ತಾ ಹೋಯಿತು. ಇಷ್ಟು ಆಹಾರ ಇದೆ, ನನಗೆ ಬೇಕಾದಷ್ಟು ಸಾಕಾಗಿದೆ ಎಂದು ಸಂತೋಷಪಟ್ಟನು. ಒಂದು ಮಧ್ಯಾಹ್ನ ಮರದ ಕೆಳಗೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾಗ ಒಂದು ನರಿ ಅವನನ್ನು ಭೇಟಿ ಮಾಡಿತು. ಚಿಕ್ಕ ಅಳಿಲೆ, ನೀನು ಏಕೆ ಇಷ್ಟು ಕಷ್ಟಪಡುತ್ತಿದ್ದೀಯಾ ಎಂದು ನರಿ ಕೇಳಿತು. ಚಳಿಗಾಲ ಬರುತ್ತಿದೆ, ನಾನು ಆಹಾರವನ್ನು ಸಂಗ್ರಹಿಸಬೇಕು ಎಂದು ನಟ್ಟಿ ಉತ್ತರಿಸಿದನು. ಅಯ್ಯೋ, ಚಳಿಗಾಲ ಇನ್ನೂ ದೂರದಲ್ಲಿದೆ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಜೀವನವನ್ನು ಆನಂದಿಸು ಎಂದು ನರಿ ಹೇಳಿತು. ನಟ್ಟಿ ಕ್ಷಣಕಾಲ ಯೋಚಿಸಿ ಬಹುಶಃ ಅದು ಸರಿಯೇ ಹೇಳುತ್ತದೆ ಎಂದುಕೊಂಡನು. ಮುಂದಿನ ದಿನದಿಂದ ನಟ್ಟಿ ಆಹಾರ ಸಂಗ್ರಹಿಸದೆ ಆಟವಾಡಲು ಶುರು ಮಾಡಿದನು. ಚಿಟ್ಟೆಗಳನ್ನು ಹಿಂಬಾಲಿಸಿದನು, ಎಲೆಗಳಲ್ಲಿ ಗುಳಿಯುತ್ತಾ ಆಟವಾಡಿದನು, ಬಿಸಿಲಿನಲ್ಲಿ ಮಲಗಿದನು. ಹೀಗೆ ಕೆಲವು ದಿನಗಳು ಕಳೆದವು. ಗಾಳಿ ಇನ್ನಷ್ಟು ತಣ್ಣಗಾಯಿತು, ಮರಗಳ ಎಲೆಗಳು ಬೀಳತೊಡಗಿದವು. ನಟ್ಟಿ ಆತಂಕದಿಂದ ಸುತ್ತಲೂ ನೋಡಿದನು. ಅಯ್ಯೋ, ಚಳಿಗಾಲ ಬಹಳ ಹತ್ತಿರ ಬಂದಿದೆ ಎಂದು ಬೆಚ್ಚಿಬಿದ್ದನು. ಅವನು ತಕ್ಷಣ ತನ್ನ ಗುಹೆಗೆ ಓಡಿದನು. ಆದರೆ ಒಳಗೆ ನೋಡಿದಾಗ ಅದು ಖಾಲಿಯಾಗಿತ್ತು. ಇಲ್ಲ, ನನ್ನ ಆಹಾರ ಎಲ್ಲಿದೆ ಎಂದು ಆತಂಕಪಟ್ಟನು. ಅವನ ಎಲ್ಲಾ ಕಾಯಿ ಕಾಣೆಯಾಗಿತ್ತು. ನರಿ ಪ್ರತಿ ರಾತ್ರಿ ಬಂದು ಅವನ ಆಹಾರವನ್ನು ಕದಿಯುತ್ತಿತ್ತು. ನಾನು ಅವನನ್ನು ನಂಬಿದೆ, ಕೆಲಸ ನಿಲ್ಲಿಸಿದೆ, ಈಗ ನನ್ನ ಬಳಿ ಏನೂ ಇಲ್ಲ ಎಂದು ದುಃಖಪಟ್ಟನು. ಆಗ ಹಿಮ ಬೀಳತೊಡಗಿತು. ನಟ್ಟಿ ಚಳಿಯಿಂದ ನಡುಗುತ್ತಿದ್ದನು, ಹಸಿವಿನಿಂದ ಮತ್ತು ಭಯದಿಂದ ಕೂಡಿದ್ದನು. ಆಗ ಒಂದು ವಯಸ್ಸಾದ ಅಳಿಲು, ಎಲ್ಲ, ಅಲ್ಲಿ ಬಂದು ಏನಾಯಿತು ಚಿಕ್ಕವನೇ ಎಂದು ಕೇಳಿತು. ನಟ್ಟಿ ನಡೆದ ಎಲ್ಲವನ್ನೂ ವಿವರಿಸಿದನು. ಎಲ್ಲ, ನೀನು ತಪ್ಪು ಮಾಡಿದ್ದೀಯಾ, ಆದರೆ ತಪ್ಪುಗಳು ನಮಗೆ ಪಾಠ ಕಲಿಸುತ್ತವೆ ಎಂದು ಹೇಳಿ ತನ್ನ ಆಹಾರವನ್ನು ಹಂಚಿಕೊಂಡಿತು. ನಾಳೆ ನಾವು ಸೇರಿ ಆಹಾರ ಸಂಗ್ರಹಿಸೋಣ ಎಂದು ಹೇಳಿತು. ಮುಂದಿನ ದಿನ ನಟ್ಟಿ ಮತ್ತೆ ಬೇಗ ಎದ್ದು ಚಳಿಯ ನಡುವೆಯೂ ಇನ್ನಷ್ಟು ಕಷ್ಟಪಟ್ಟು ಕೆಲಸ ಮಾಡತೊಡಗಿದನು. ಹಿಮದಡಿ ಹುಡುಕಿದನು, ತಣ್ಣನೆಯ ಕೊಂಬೆಗಳನ್ನು ಏರಿದನು, ಜಾಗ್ರತೆಯಿಂದ ಆಹಾರವನ್ನು ಸಂಗ್ರಹಿಸಿದನು. ದಿನದಿಂದ ದಿನಕ್ಕೆ ಅವನ ಸಂಗ್ರಹ ಮತ್ತೆ ತುಂಬತೊಡಗಿತು. ಆದರೆ ಈ ಬಾರಿ ನಟ್ಟಿ ಹೆಚ್ಚು ಜಾಣನಾಗಿದ್ದನು. ಅವನು ಪ್ರತಿದಿನ ಕೆಲಸ ಮಾಡುತ್ತಿದ್ದನು ಮತ್ತು ಯಾರು ನಿಜವಾಗಿಯೂ ಒಳ್ಳೆಯವರು ಎಂಬುದನ್ನು ಅರಿತುಕೊಂಡು ಮಾತ್ರ ನಂಬುತ್ತಿದ್ದನು. ಚಳಿಗಾಲ ತೀವ್ರವಾದಾಗ ನಟ್ಟಿ ಸಂಪೂರ್ಣ ಸಿದ್ಧನಾಗಿದ್ದನು. ತನ್ನ ಬಿಸಿಯಾದ ಗುಹೆಯಲ್ಲಿ ಸಾಕಷ್ಟು ಆಹಾರದಿಂದ ನೆಮ್ಮದಿಯಾಗಿ ಕುಳಿತಿದ್ದನು. ನಾನು ಎಂದಿಗೂ ಕೆಲಸ ನಿಲ್ಲಿಸುವುದಿಲ್ಲ ಮತ್ತು ಯಾರನ್ನೂ ಅಂಧವಾಗಿ ನಂಬುವುದಿಲ್ಲ ಎಂದು ನಿರ್ಧರಿಸಿದನು. ಆ ದಿನದಿಂದ ನಟ್ಟಿ ಕೇವಲ ಪರಿಶ್ರಮಿ ಅಳಿಲಲ್ಲ, ಬುದ್ಧಿವಂತ ಅಳಿಲಾಗಿಯೂ ಮಾರ್ಪಟ್ಟನು. ಕಷ್ಟಪಟ್ಟು ಕೆಲಸ ಮಾಡಿ ಎಚ್ಚರಿಕೆಯಿಂದಿರಿ ಮತ್ತು ಯಾರನ್ನು ನಂಬಬೇಕು ಎಂಬುದನ್ನು ಜಾಣ್ಮೆಯಿಂದ